ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ವೆಲ್ಕಮ್ ಟು ಯಶು ಎಂಬ್ರಾಯ್ಡ್ರಿ. ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ 2-3 ದಿನ ಮೇಲೆ ಆಯಿತು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ಮದುವೆ ಮನೆದು ಬ್ಲೌಸು ಕೊಡಬೇಕಿತ್ತು, ಹಾಗಾಗಿ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು 2 ಮದುವೆ ಮನೆಯದು ಬ್ಲೌಸ್ ರೆಡಿ ಮಾಡಿ ಕೊಟ್ಟಿದ್ದೀನಿ. ಈಗ ಇದು ನಾನು ನಿಮಗೆ ತೋರಿಸ್ತಾ ಇರೋದು 3ನೇ ಮದುವೆ ಮನೆ ಬ್ಲೌಸು, 4 ಸಿಸ್ಟರ್ದು. ನಾನಿದು ಸ್ಯಾರಿ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹಾಕಿದ್ದೆ, ಇದ್ರದ್ದೆಲ್ಲ ನಾನು ವರ್ಕ್ ಮಾಡಬೇಕು ಅಂತೇಳಿ. ಹಾಗಾಗಿ ಇವಾಗ ವರ್ಕು ಸ್ಟಿಚ್ಚು ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಅವ್ರು ಬಂದು ತೊಗೊಂಡೋಗ್ತಾರೆ ಫ್ರೆಂಡ್ಸ್. ಹಾಗಾಗಿ ವೀಡಿಯೋ ಮಾಡ್ಕೊಂಬಿಡೋಣ ಅಂತೇಳಿ ವೀಡಿಯೋ ಮಾಡ್ತಿದ್ದೀನಿ. ಬನ್ನಿ, ಇದು 3ನೇ ಮದುವೆ ಮನೆ ಬ್ಲೌಸು ರೆಡಿ ಮಾಡಿದ್ದೀನಿ. ನೆಕ್ಸ್ಟು ನಾಳೆಯಿಂದ ನಾನು ಇನ್ನೊಂದು 12 ಸ್ಯಾರಿದು 10 ಸ್ಯಾರಿದು ನಾನು ನಿಮಗೆ ತೋರಿಸಿದ್ದೆ ಬ್ಯಾಗು, ಅದ್ರದ್ದು ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾಳೆ ನಿಮಗೆ ನಾನು ತೋರಿಸ್ತೀನಿ ಅದು ಹೇಗೆ ನಾನು ವರ್ಕ್ ಮಾಡಿದ್ದೀನಪ್ಪ ಅನ್ನೋದ್ರ ಬಗ್ಗೆ. ಇವತ್ತು ಆ ಸ್ಯಾರಿ ಎಲ್ಲ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ, ಈ 4 ಡಿಸೈನು ಹೇಗೆ ಬಂದಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇದೇ 4 ಸ್ಯಾರಿ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಒಂದು ಪರ್ಪಲ್ಲು ಪಿಂಕ್ ಡಬಲ್ ಕಲರ್ ಶೇಡಿಂಗ್ ಇರೋ ಸ್ಯಾರಿ, ಇನ್ನೊಂದು ನೆವಿ ಬ್ಲೂದು, ಇನ್ನೊಂದು ಬಂದ್ಬಿಟ್ಟು ಮೆರೂನ್ ರೆಡ್, ಇನ್ನೊಂದು ಬಂದ್ಬಿಟ್ಟು ಮೆಹಂದಿ ಕಲರ್ ಸ್ಯಾರಿ. ಇದಕ್ಕೆ ಬ್ಲೌಸು ಪರ್ಪಲ್ ಕಲರ್ ಸ್ಯಾರಿಗೆ ಈ ಥರ ಬ್ಲೌಸ್ ಬಂದಿದೆ. ಇದು ಕಾಪರ್ ಮಿಕ್ಸಿಂಗ್ ಬಂದಿರೋದ್ರಿಂದ ಡಿಸೈನ್ ಸ್ವಲ್ಪ ಅಷ್ಟೊಂದು ಹೈಲೈಟಾಗಿ ಕಾಣ್ತಿಲ್ಲ, ಆದ್ರೂ ಸ್ವಲ್ಪ ಸ್ಯಾರಿ ಕಲರೇ ಜಾಸ್ತಿ ಕೊಟ್ಬಿಟ್ಟು ನಾನು ಡಿಸೈನ್ ಮಾಡಿದ್ದೀನಿ. ಇದು ಸ್ವಲ್ಪ ಪ್ಲೇನ್ ಇದ್ದಿದ್ರೆ ಬ್ಲೌಸ್ ಪೀಸು ಇದು ಡಿಸೈನ್ ತುಂಬ ಹೈಲೈಟಾಗಿ ಕಾಣ್ತಾ ಇತ್ತು. ಕಾಪರ್ ಮಿಕ್ಸ್ ಇದೆ ಅಲ್ಲ ಫ್ರೆಂಡ್ಸ್, ಹಾಗಾಗಿ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ. ಈ ಬ್ಲೌಸ್ ಬಂದ್ಬಿಟ್ಟು ಈ ಥರ ಇದೆ. ನಾನು ಹೇಳಿದೆ ಅವರಿಗೆ ಇದು ಸ್ವಲ್ಪ ಪ್ಲೇನ್ ಬ್ಲೌಸ್ ಪೀಸ್ ತೊಗೊಂಡು ಡಿಸೈನ್ ಹಾಕ್ಬಿಡ್ತೀನಿ, ಚೆನ್ನಾಗಿ ಕಾಣುತ್ತೆ ಅಂದರೆ ಅವರು ಬೇಡ ರೀ, ನಮಗೆ ಬ್ಲೌಸ್ ಪೀಸ್ ಮೇಲೆ ಹಾಕ್ಕೊಡಿ ಅಂತ ಕೇಳಿದ್ರು. ಹಾಗಾಗಿ ನಾನು ಏನೂ ಮಾಡೋಕ್ಕಾಗಲ್ಲ, ಅವ್ರಿಗೆ ಸಜೆಷನ್ ಕೊಟ್ಟೆ. ಆದ್ರೂ ಅವ್ರು ಇಲ್ಲ, ನನಗೆ ಬ್ಲೌಸ್ ಪೀಸ್ ಮೇಲೆ ಇರಲಿ ಅಂತ ಹೇಳಿದ್ರು. ಹಾಗಾಗಿ ಇದ್ರ ಮೇಲೆ ಹಾಕಿದ್ದೀನಿ. ಏನಪ್ಪ ಅಂದರೆ ಇದು ಬ್ಲೌಸ್ ಪೀಸು ಪ್ಲೇನ್ ಇತ್ತಂದರೆ ಸ್ಯಾರಿ ಕಲರು ಸ್ವಲ್ಪ ಹೈಲೈಟ್ ಇತ್ತಪ್ಪ ಅಂತಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಡಿಸೈನ್ ಬಂದ್ಬಿಟ್ಟು ಸಿಂಪಲ್ ಡಿಸೈನೇ ಭಾಳ ಹೈಲೈಟಾಗಿ ಕಾಣುತ್ತೆ. ಈಗ ಸ್ಯಾರಿ ಕಲರು ಡಲ್ಲಾಗಿದ್ದು ಈಗ ಬ್ಲೌಸ್ ಪೀಸ್ ಈ ಥರ ಇತ್ತಪ್ಪ ಅಂದರೆ ನಾವು ಏನು ಹೈಲೈಟ್ ಮಾಡೋಕ್ಕೆ ಹೋದ್ರೂ ಚೆನ್ನಾಗೇ ಕಾಣಲ್ಲ, ಭಾಳ ಡಲ್ಲಾಗಿ ಕಾಣುತ್ತೆ. ಹಾಗಾಗಿ ನೀವು ಸ್ಯಾರಿ ಏನಾದರೂ ತೊಗೊಂಡ್ರೆ ಪ್ಲೇನ್ ಬ್ಲೌಸ್ ಇರೋದನ್ನೇ ನೀವು ಚೂಸ್ ಮಾಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ನಂದೊಂದು ಸಜೆಷನ್ನು. ಎಲ್ಲ ಅವರೇ ಸೆಲೆಕ್ಟ್ ಮಾಡಿರೋದ್ರಿಂದ ನಾನು ಅವ್ರು ಹೇಳಿರೋ ಡಿಸೈನ್ನೇ ಮಾಡಿದ್ದೀನಿ. ಹಾಗೆಯೇ ನಮಗೆ ಸ್ಟೋನ್ ಬೇಕು ಅಂತ ಹೇಳಿದ್ರು, ಸ್ಟೋನನ್ನು ಅಂಟಿಸಿದ್ದೀನಿ ಫ್ರೆಂಡ್ಸ್ ನಾನು. ಹಾಗೆ ಇದು ಬಂದ್ಬಿಟ್ಟು ನೆವಿ ಬ್ಲೂಗೆ ಇದೊಂದು ಸ್ಯಾರಿಗೆ ಪ್ಲೇನ್ ಬಂದಿರೋದು. ಇದಕ್ಕೆ ನಾನು ಕಟ್ ವರ್ಕ್ ಡಿಸೈನ್ ಹಾಕಿದ್ದೀನಿ. ಎಲ್ಲ ಅವ್ರದ್ದೇ ಚಾಯ್ಸ್, ಡಿಸೈನ್ ಬಂದ್ಬಿಟ್ಟು ಎಲ್ಲ ಅವ್ರದ್ದೇ ಚಾಯ್ಸು. ಹಾಗಾಗಿ ಈ ಥರ ಬಂದಿದೆ ಇದು ಡಿಸೈನು. ಇದು ಮೆರೂನ್ ರೆಡ್ ಸ್ಯಾರಿ, ಇದಕ್ಕೂ ಅಷ್ಟೇ ಕಾಪರ್ ಎಲ್ಲ ಮಿಕ್ಸ್ ಇದೆ ಬ್ಲೌಸ್ ಪೀಸಿಗೆ. ಇದೇ ಪ್ಲೇನ್ ಬ್ಲೌಸ್ ಗ್ರೀನ್ ಆಗಿದ್ದರೆ ಈ ಮೆರೂನು ತುಂಬ ಹೈಲೈಟಾಗಿ ಕಾಣ್ತಾ ಇತ್ತು. ಏನು ಮಾಡೋಕ್ಕಾಗಲ್ಲ, ಅವರು ಇಲ್ಲ ನಮಗೆ ಅದೇ ಬ್ಲೌಸ್ ಪೀಸ್ ಮೇಲೆ ಹಾಕಿ ಅಂತ ಹೇಳಿರೋದ್ರಿಂದ ನಾನು ಈ ಥರ ಮಾಡಿದ್ದೀನಿ. ಸ್ಟೋನ್ ಎಲ್ಲ ಮಾಡಿಬಿಟ್ಟು ಮೆರೂನು ಕಾಪರು ಮಿಕ್ಸಿಂಗು ಡಿಸೈನ್ ಹಾಕಿದ್ದೀನಿ ಫ್ರೆಂಡ್ಸ್ ನಾನು. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಮೆರೂನ್ ರೆಡ್ ಸ್ಯಾರಿಗೆ ಇದು ಈ ಡಿಸೈನು ಹಾಗೆ ಈ ಡಿಸೈನು ಸೇಮ್, ನಮಗೆ ಇಬ್ಬರು ಸಿಸ್ಟರ್ಗೆ ಸೇಮ್ ಇರಲಿ ಅಂತ ಹೇಳಿದ್ರು. ಹಾಗಾಗಿ ನಾನು 2ಕ್ಕೂ ಸೇಮ್ ಹಾಕಿದ್ದೀನಿ. ಇದು ನೋಡಿ, ಇದು ತುಂಬ ಡಾರ್ಕ್ ಮೆಹಂದಿ ಗ್ರೀನ್ ಇರೋದ್ರಿಂದ ಇದ್ರ ಮೇಲೆ ಎಷ್ಟು ಹೈಲೈಟಾಗಿ ಕಾಣ್ತಾ ಇದೆ, ನೀವೇ ನೋಡ್ತೀರಿ. ನಿಮಗೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಎಷ್ಟು ಅಂದರೆ ಸ್ಯಾರಿ ಕಲರ್ ಡಾರ್ಕ್ ಇದ್ದು ನಾವು ಎಂಥ ಸಿಂಪಲ್ ಡಿಸೈನ್ ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೂ ಅಷ್ಟೇ ಸ್ಟೋನ್ ಎಲ್ಲ ನಾನು ಹಾಕ್ಬಿಟ್ಟು ರೆಡಿ ಮಾಡಿದ್ದೀನಿ. ಹಾಗಾಗಿ ಸ್ಯಾರಿ ಸ್ವಲ್ಪ ಡಾರ್ಕ್ ಕಲರ್ ಇತ್ತು, ಪ್ಲೇನ್ ಬ್ಲೌಸ್ ಪೀಸ್ ಇತ್ತಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಏನಕ್ಕಾದರೂ ಫಂಕ್ಷನಿಗೆ ತೊಗೊಂಡ್ರೆ ಸ್ವಲ್ಪ ಪ್ಲೇನ್ ಇರೋ ಬ್ಲೌಸೇ
ಆರಿಸ್ಬಿಟ್ಟು ತೊಗೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ ಪ್ಲೇನ್ ಮೇಲೆ ಹಾಕಿದರೆ. ಹಾಗೆ ಸ್ಯಾರಿನೂ ಸ್ವಲ್ಪ ಡಾರ್ಕ್ ಕಲರ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಕೆಲವೊಂದು ಕಸ್ಟಮರು ನಾವು ಹೇಳಿದರೆ ಅರ್ಥ ಮಾಡ್ಕೊತಾರೆ, ಕೆಲವೊಂದು ಕಸ್ಟಮರ್ ಅರ್ಥ ಮಾಡ್ಕೊಳ್ಳಲ್ಲ. ಏನ್ರಿ ಇದು ತುಂಬ ಡಲ್ಲಾಗಿ ಕಾಣ್ತಾ ಇದೆಯಲ್ಲ ನಮಗೆ ಡಿಸೈನು ಅಂತಾರೆ. ಅದು ನಮ್ಮ ಪ್ರಾಬ್ಲಮ್ ಅಲ್ಲ ಫ್ರೆಂಡ್ಸ್. ನಾವು ಇವಾಗ ಏನಿದ್ರು ಸ್ಯಾರಿ ಏನು ಕಲರ್ ಇರುತ್ತೋ ಅದೇ ಕಲರೇ ನಾವು ಬ್ಲೌಸ್ ಮೇಲೆ ಹಾಕಬೇಕಾಗುತ್ತೆ. ಈಗ ಬೇರೆ ಕಲರು ಡಾರ್ಕಾಗಿ ನಮಗೆ ಕಾಣಲಿ, ಹೈಲೈಟಾಗಿ ಕಾಣಲಿ ಅಂತೇಳ್ಬಿಟ್ಟು ನಾವು ಬೇರೆ ಕಲರ್ ಹಾಕಲಿಕ್ಕೆ ಆಗಲ್ಲ. ಈಗ ಬೇರೆ ಕಲರ್ ಹಾಕಿದ್ರೂ ಸ್ಯಾರಿಗೆ ಮ್ಯಾಚ್ ಆಗಲ್ಲ ಅದು. ಹಾಗಾಗಿ ಸ್ಯಾರಿ ಏನು ಕಲರ್ ಇರುತ್ತೆ ನಾವು ಅದನ್ನೇ ಚೂಸ್ ಮಾಡಿ ಅದನ್ನೇ ಕಲರ್ ಕಾಂಬಿನೇಷನ್ ಕೊಟ್ಟು ನಾವು ಡಿಸೈನ್ ಹಾಕಬೇಕಾಗುತ್ತೆ. ಹಾಗಾಗಿ ಅದು ನಮ್ಮ ಪ್ರಾಬ್ಲಮ್ ಅಲ್ಲ. ನೀವು ಏನಾದರೂ ಸ್ಯಾರಿ ತೊಗೊಂಡ್ರೆ ಸ್ವಲ್ಪ ಈ ಥರ ಡಾರ್ಕು ಬ್ಲೌಸ್ ಪೀಸು ಪ್ಲೇನ್ ಇರೋದನ್ನು ತೊಗೊಂಡ್ರೆ ಡಿಸೈನು ಯಾವುದೇ ಡಿಸೈನು ತುಂಬ ಚೆನ್ನಾಗಿ ಈ ಥರ ಡಾರ್ಕಾಗಿ ಹೈಲೈಟಾಗಿ ಕಾಣುತ್ತೆ. ಇದು ಇವತ್ತಿಂದು 3ನೇ ಮದುವೆ ಮನೆ ಬ್ಲೌಸು ಫ್ರೆಂಡ್ಸ್. ಇದಕ್ಕೆಲ್ಲ ಸ್ಯಾರಿಗೆ ನಾನು ಪಿಕೋ ಫಾಲ್ ಎಲ್ಲ ಹಾಕಿದ್ದೀನಿ. ಇದಕ್ಕೆ ಆಲ್ರೆಡಿ ಇದು ಅದಕ್ಕೆ ಕೊಟ್ಟಿದ್ದರು ಸ್ಯಾರಿಗೆ. ಹಾಗಾಗಿ ಅವ್ರು ಇದು ಇರಲಿ ತೆಗಿಬೇಡ್ರಿ ಅಂತ ಹೇಳಿದ್ರು. ನಾನು ತೆಗ್ದಿಲ್ಲ, ಬರೀ ಪಿಕೋ ಫಾಲ್ ಮಾಡಿದ್ದೀನಿ. ಇದಿಷ್ಟು ಈಗ ಬರ್ತಾರೆ ಫ್ರೆಂಡ್ಸ್, ಅವರಿಗೆ ಕೊಡಬೇಕು ನಾನು. ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇದು ನಾಳೆಯಿಂದ ಇದು ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಬ್ಲೌಸು. ಇದು ಸ್ಯಾರಿ ನೋಡಿ, ಇದು ನೋಡಿ ಸ್ಯಾರಿ ಯೆಲ್ಲೋ ಕಲರ್ ಇರೋದ್ರಿಂದ ತುಂಬ ಸಿಂಪಲ್ ಡಿಸೈನ್ ಇದು. ಇದು ಬರೀ 500. ಇದು 500 ಡಿಸೈನು. ಸ್ಯಾರಿ ಹೈಲೈಟ್ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಎದ್ದು ಕಾಣ್ತಾ ಇದೆ ನೋಡಿ, ಡಾರ್ಕಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗಾಗಿ ಸ್ಯಾರಿ ಡಾರ್ಕ್ ಆಗಿರಬೇಕು ಫ್ರೆಂಡ್ಸ್. ಸ್ಯಾರಿ ಡಾರ್ಕ್ ಆಗಿತ್ತಂದರೆ ಎಂಥ ಸಿಂಪಲ್ ಡಿಸೈನ್ನು ತುಂಬ ಚೆನ್ನಾಗಿ ಹೈಲೈಟಾಗಿ ಕಾಣುತ್ತೆ. ಇದು ನಾನು ನಿಮಗೆ ರೇಟ್ ಹೇಳಿರಲಿಲ್ಲಲ್ಲ, ರೇಟ್ ಹೇಳ್ತೀನಿ. ಇದು ಬಂದ್ಬಿಟ್ಟು ನಾನು 600 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಏನಕ್ಕಪ್ಪ ಅಂದರೆ ಇದು ಆಲ್ಮೋಸ್ಟ್ ಅಲ್ಲೆಲ್ಲ ಬ್ಯಾಕ್ ಸೈಡು ಬುಟ್ಟ, ಸ್ಲೀವ್ಸಿಗೂ ಬುಟ್ಟ ಬಂದಿರೋದ್ರಿಂದ 600 ವರ್ಕಿಗೆ, 400 ಸ್ಟಿಚ್ಚಿಗೆ, 1000 ನಾನು ಅಮೌಂಟ್ ಹಾಕಿದ್ದೀನಿ ಇದಕ್ಕೆ 1000. ಇದಕ್ಕೂ ಅಷ್ಟೇ, ಇದು ಸೇಮ್ ಡಿಸೈನ್ ಆಗಿರೋದ್ರಿಂದ ಇದಕ್ಕೂ 1000, 600 ವರ್ಕು, 400 ಸ್ಟಿಚ್ಚು. ಇದನ್ನು ಅಷ್ಟೇ ಫ್ರೆಂಡ್ಸ್, ಇದನ್ನು 600, 400 ಸ್ಟಿಚ್ಚಿಗೆ. ಇದು ಕಟ್ ವರ್ಕ್ ಡಿಸೈನ್ ಆಗಿರೋದ್ರಿಂದ ನಾನು ಇದನ್ನು 700 ತೊಗೊಂಡಿದ್ದೀನಿ. 700 ವರ್ಕಿಗೆ, 400 ಸ್ಟಿಚ್ಚಿಗೆ. ಇದಿಷ್ಟು ಇವಾಗ ಕೊಡಬೇಕು ಫ್ರೆಂಡ್ಸ್, ಅವ್ರು ತೊಗೊಂಡು ಹೋಗ್ತಾರೆ. ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಈ ಸ್ಯಾರಿನೂ ಅವ್ರದ್ದೇ. ನಮಗೆ ಇದು ಕುಚ್ಚು ಹಾಕ್ಕೊಡಿ, ಬೇಬಿ ಕುಚ್ಚು ಅಂತ ಹೇಳಿದ್ರು. ಹಾಗಾಗಿ ಬೇಬಿ ಕುಚ್ಚು ಹಾಕ್ಸಿದ್ದೀನಿ. ಈ ಥರ ಬಂದಿದೆ ಬೇಬಿ ಕುಚ್ಚು. ಇದೊಂದು ಸ್ಯಾರಿ, ಇದು ಒಂದು ಸ್ಯಾರಿ. ಇದು ಒಳಗಡೆ ಈ ಥರ ಇದೆ ಕಲರ್. ಇದು ಒಂದು ಸ್ಯಾರಿ ಅಂದರೆ ಮದುವೆ ಫಿಕ್ಸ್ ಆಗಿದೆ ಅಲ್ಲ ಫ್ರೆಂಡ್ಸ್, ಅವ್ರ ಸಿಸ್ಟರ್ದು. ಇದು ಬ್ಲೌಸ್ ಎಲ್ಲ ನಾನು ನಾರ್ಮಲ್ ಪ್ಯಾಚ್ ವರ್ಕ್ ಹೇಳಿದ್ರು, ಪ್ಯಾಟ್ರನ್ನು ಅವನ್ನೆಲ್ಲ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಸ್ಯಾರಿ ಬಂದ್ಬಿಟ್ಟು ನಮಗೆ ಕುಚ್ಚು ಹಾಕ್ಸ್ಕೊಡಿ ಅಂತ ಕೇಳಿದ್ರು. ಹಾಗಾಗಿ ನಾನು ಈ 3 ಸ್ಯಾರಿ ಕುಚ್ಚು ಹಾಕ್ಸಿದ್ದೀನಿ. ಅವರು ಏನಿಲ್ಲಪ್ಪ ಅಂದರೆ ನನಗೆ 10 ಸ್ಯಾರಿ ಕೊಟ್ಟಿದ್ದರು. ಅಂದರೆ ವರ್ಕಿಗೇನು ಕೊಟ್ಟಿರಲಿಲ್ಲ, ಬರೀ ಪ್ಯಾಚ್ ವರ್ಕು ಪ್ಯಾಟ್ರನ್ ಹೇಳಿದ್ರು. ಹಾಗಾಗಿ ನಾನು ಪ್ಯಾಟ್ರನ್ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಇದು ನೋಡಿ ಫ್ರೆಂಡ್ಸ್, ಇದು ನಂದು 4ನೇದು ಮದುವೆ ಬ್ಲೌಸು. ಇದನ್ನು ನಾನು ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ.
1 2 3 4 5 6 7 8 9 ವರ್ಕ್ ಸ್ಯಾರಿ, ವರ್ಕು ಪ್ಲಸ್ ಸ್ಟಿಚ್ಚು. ಇದು ಬಂದ್ಬಿಟ್ಟು ಅವ್ರದ್ದು ಹಳದಿ ಫಂಕ್ಷನ್ಗೆ, ಅರ್ಶಿನ ಶಾಸ್ತ್ರ ಫಂಕ್ಷನ್ಗೆ ಈ ಸ್ಯಾರಿ, ಮಾಮೂಲು ಸ್ಯಾರಿ. ಇದು ಸೇರಿದರೆ 10 ಸ್ಯಾರಿ ಅವ್ರದ್ದು. 10 ಸ್ಯಾರಿ ನಾನು ರೆಡಿ ಮಾಡಿ ಕೊಡಬೇಕು. ಹಾಗೆ ಇದೆಲ್ಲ ಮಾಡಿ ಕೊಟ್ಟ ತಕ್ಷಣ ಮುಹೂರ್ತದ ಸ್ಯಾರಿ ಬರುತ್ತೆ, ಅವನು ಮತ್ತೆ ಎಷ್ಟು ಬರುತ್ತೋ ನೋಡಿಬಿಟ್ಟು ಅವನು ಎಲ್ಲ ಮಾಡಿ ಕೊಡಬೇಕು. ಬನ್ನಿ, ನಾನು ನಿಮಗೆ ಈ ಸ್ಯಾರಿ ಹೇಗಿದ್ದಾವೆ ಅಂತೇಳಿ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಫಸ್ಟ್ನೇ ಸ್ಯಾರಿ, ವೈಟ್. ಇಲ್ಲಿ ಒಳಗಡೆ ಗೋಲ್ಡ್ ಜರಿ ಒಳಗೆ ಫ್ಲವರ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದನ್ನು ಪಿಂಕ್ ಬ್ಲೌಸ್ ಬಂದಿದೆ ಇದಕ್ಕೆ. ನಾನು ನಿಮಗೆ ಒಂದೊಂದಾಗಿ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಪಿಂಕ್ ರನ್ನಿಂಗ್ ಬ್ಲೌಸ್, ಸ್ಯಾರಿಗೆ ಗೋಲ್ಡ್ ಕಲರ್ ಪಿಕಾಕ್ ಬಂದಿದೆ. ಇದನ್ನು ತುಂಬಾ ಸ್ಮೂತ್ ಆಗಿದೆ ಫ್ರೆಂಡ್, ಬಹಳ ಚೆನ್ನಾಗಿದಾವೆ. ಎಲ್ಲ ಪ್ಯಾಟರ್ನ್ ಚೆನ್ನಾಗಿದಾವೆ. ಸ್ಯಾರಿ ಕ್ವಾಲಿಟಿ ಆಗಿರ್ಬೋದು, ಕಲರ್ ಚಾಯ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಇದು ಬ್ಲೌಸ್ ಡಿಸೈನ್ ಬಂದಿರೋದ್ರಿಂದ ಇದಕ್ಕೆ ನಮಗೆ ವರ್ಕ್ ಬೇಡ ಅಂತ ಹೇಳಿದ್ದಾರೆ. ಇದಕ್ಕೆ ಪ್ಯಾಟರ್ನ್ ಹೇಳಿದ್ದಾರೆ ಅವರು. ಬ್ಲೌಸಿಗೆ ಪ್ಯಾಟರ್ನ್ ಸ್ಟಿಚ್ ಮಾಡ್ಬೇಕು ನಾನು ಇದಕ್ಕೆ. ಇದು ಬಂದ್ಬಿಟ್ಟು ಈ ಕಲರ್ ಅಂದ್ರೆ ಡಾರ್ಕ್ ಬೆಲ್ಲದ ಕಲರ್. ಇದಂತೂ ತುಂಬಾ ಸ್ಮೂತ್ ಆಗಿ ಬಹಳ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನು ಸ್ಯಾರಿ ನನಗೆ ಬಹಳ ಇಷ್ಟ ಆಯ್ತು. ಜರಿ ಬಂದಿದೆ ಒಳಗಡೆ, ಹಾಗೆ ಬಾರ್ಡರ್ ಬೆಂಟೆಕ್ಸ್ ಬಾರ್ಡರ್ ಬಂದಿರೋದ್ರಿಂದ ನೋಡ್ಬೇಕು. ಇದಕ್ಕೆ ಕೆಲವೊಂದಕ್ಕೆ ಅವರೇ ಚಾಯ್ಸ್ ಮಾಡಿ ಹೋಗಿದ್ದಾರೆ ಡಿಸೈನ್ಸ್ ಎಲ್ಲ, ಕೆಲವೊಂದಕ್ಕೆ ನನಗೆ ಹೇಳಿದ್ದಾರೆ. ನೋಡ್ಬೇಕು ಅದಕ್ಕೆ ಯಾವ್ದು ಸೂಟಬಲ್ ಆಗುತ್ತೋ ಆ ತರ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೀನಿ. ಇದು ಇನ್ನೊಂದು ಸ್ಯಾರಿ ಗ್ರೀನ್, ಇದನ್ನು ಹಾಗೆ ಪಿಂಕ್ ಬೆಂಟೆಕ್ಸ್ ಬಾರ್ಡರ್ ಬಂದಿದೆ. ಇದನ್ನು ಚೆನ್ನಾಗಿದೆ ಫ್ರೆಂಡ್ಸ್. ಪಲ್ಲುನು ಗ್ರ್ಯಾಂಡ್ ಆಗಿದ್ದಾವೆ. ಇದಕ್ಕೆ ಪಿಂಕ್ ಬ್ಲೌಸ್. ಇದು ಬಂದ್ಬಿಟ್ಟು ಬ್ಲೂ ಕಲರ್ ಸ್ಯಾರಿ, ಸೆರಗು ಮೆರೂನ್ ರೆಡ್ ಇದೆ, ಹಾಗಾಗಿ ಬ್ಲೌಸು ಪ್ಲೇನ್ ಮೆರೂನ್ ರೆಡ್. ಇದು ಫ್ರೆಂಡ್ಸ್ ಡಬಲ್ ಕಲರ್ ಶೇಡಿಂಗ್ ಇದೆ. ಈ ತರ ಡಬಲ್ ಕಲರ್ ಶೇಡಿಂಗ್ ಬಂದ್ರೇನೆ ನನಗೆ ದೊಡ್ಡ ತಲೆನೋವು ಫ್ರೆಂಡ್ಸ್. ಇದು ಕಲರ್ ಕಾಂಬಿನೇಷನ್ ಮಾಡೋದೇ ದೊಡ್ಡ ಸಮಸ್ಯೆ. ಇದು ಈ ಕಡೆ ತಿರುಗಿಸಿದ್ರೆ ಒಂದ್ ಕಲರ್, ಈ ಕಡೆ ತಿರುಗಿಸಿದ್ರೆ ಲೈಟ್ ಗ್ರೀನ್ ಪ್ಯಾರೆಟ್ ಗ್ರೀನ್ ಕಾಣ್ತಾ ಇದೆ, ಈ ಕಡೆ ತಿರುಗಿಸಿದ್ರೆ ಡಾರ್ಕ್ ಪಿಕಾಕ್ ಕಲರ್ ಕಾಣ್ತಾ ಇದೆ. ನೋಡ್ಬೇಕು ಇದಕ್ಕೆ ಯಾವ ತರ ನಾನು ಕಲರ್ ಸೆಟ್ ಮಾಡಿ ಹಾಕ್ತೀನಿ ಅಂತೇಳಿ. ಎಲ್ಲಾ ವರ್ಕುದು ನಾನು ನಿಮಗೆ ತೋರಿಸ್ತೀನಿ. ಇದಕ್ಕೆ ಪಿಂಕ್ ಕಲರ್ ಬಾರ್ಡರ್ ಎಷ್ಟು ದೊಡ್ಡದಿದೆ ಸ್ಲೀವ್ಸ್ಗೆ. ನೋಡ್ಬೇಕು ಇದಕ್ಕೆ ಯಾವ ತರ ಮ್ಯಾಚ್ ಆಗ್ತದೋ ಡಿಸೈನ್ ನೋಡ್ಬಿಟ್ಟು ನಾನು ಹಾಕ್ತೀನಿ. ನೆಕ್ಸ್ಟ್ ಸ್ಯಾರಿ ಬಂದು ಬ್ಲೂ ಕಲರ್. ಇದು ಎರಡು ಸೇಮ್ ಇದಾವೆ ಫ್ರೆಂಡ್ಸ್. ಇದು ಸ್ಯಾರಿ, ಇದಕ್ಕೆ ಒಂದೇ ಡಿಸೈನ್ ಹೇಳಿದಾರೆ ಅವರು. ಈ ಸ್ಯಾರಿ ಹಾಗೆ ಈ ಸ್ಯಾರಿ ಸೇಮ್ ಪ್ಯಾಟರ್ನ್, ಕಲರ್ ಒಂದೇ ಬೇರೆ. ಇವೆರಡಕ್ಕೂ ಒಂದೇ ಡಿಸೈನ್ ಹೇಳಿದಾರೆ ಅವರು. ನಾನು ಒಂದೇ ಡಿಸೈನ್ ಹಾಕ್ಬಿಟ್ಟು ಸ್ಟಿಚ್ ಮಾಡಬೇಕು. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇಂಕ್ ಬ್ಲೂ ಸಿಲ್ವರ್ ಹಾಗೆ ಲೈಟ್ ಗೋಲ್ಡ್ ಜರಿ ಬಂದಿದೆ. ಪಿಂಕ್ ಬ್ಲೌಸ್. ನೆಕ್ಸ್ಟ್ ಲಾಸ್ಟ್ ಸ್ಯಾರಿ ಬಂದು ಆರೆಂಜ್, ಲೈಟ್ ಆರೆಂಜ್, ಪಿಸ್ತಾ ಗ್ರೀನ್ ಬಾರ್ಡರ್ ಬಂದಿದೆ ಫ್ರೆಂಡ್ಸ್. ಈ ತರ ಅವರು ಕಲರ್ ಚಾಯ್ಸೇ ಆಗಿರ್ಲಿ, ಸ್ಯಾರಿ ಕ್ವಾಲಿಟಿನೇ ಆಗಿರ್ಲಿ, ಹಾಗೆ ಪ್ರತಿ ಒಂದಕ್ಕೂ ನೀವು ನೋಡ್ತಿರ್ಬೋದು ಬ್ಲೌಸ್ ನೋಡಿ ಎಲ್ಲ ಪ್ಲೇನ್ ತಗೊಂಡಿದ್ದಾರೆ. ಈ ತರ
ಪ್ಲೇನ್ ಇತ್ತಪ್ಪ ಅಂದರೆ ನೀವು ಎಂಥ ಸಿಂಪಲ್ ಡಿಸೈನ್ ಹಾಕ್ಸಿದ್ರು ಅದು ಚೆನ್ನಾಗಿ ಹೈಲೈಟ್ ಆಗಿ ಕಾಣುತ್ತೆ. ಈ ಕಲರೇ ನೋಡ್ತಿರ್ಬೋದು ನೀವು. ಇಲ್ಲಿ ನೋಡಿ, ಇದು ಲೈಟ್ ಆರೆಂಜು, ಇದು ಪಿಂಕ್ ಬ್ಲೂ, ಇದು ಅಷ್ಟೇ. ಇವೆಲ್ಲವೂ ಅಷ್ಟೇ ಪ್ಲೇನ್ ಬ್ಲೌಸು. ಹಾಗೆ ಸ್ಯಾರಿ ಹೈಲೈಟ್ ಕಲರ್. ಇವಕ್ಕ ಎಂಥ ಸಿಂಪಲ್ ಡಿಸೈನ್ ಹಾಕಿದ್ರು ತುಂಬ ಚೆನ್ನಾಗಿ ಹೈಲೈಟ್ ಕಾಣುತ್ತೆ. ಇಷ್ಟು ಸ್ಯಾರಿ ಅವರು ಕೊಟ್ಟಿದ್ದಾರೆ. ನಾನು ನಾಳೆಯಿಂದ ಇದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಇವತ್ತಿನವರೆಗೂ ಸ್ಟಾರ್ಟ್ ಮಾಡೋಣ ಅಂತ ಬರ್ತಿದ್ದೆ. ಏನಾದರೂ ಒಂದು ಬೇರೆ ಕೆಲಸ ಬರ್ತಾನೆ ಇತ್ತು, ಹಾಗಾಗಿ ಸ್ಟಾರ್ಟ್ ಮಾಡಲಿಕ್ಕೆ ಆಗಿರಲಿಲ್ಲ. ನಾಳೆ ಎನಿ ಕಾಸ್ಟ್ ಸ್ಟಾರ್ಟ್ ಮಾಡಲೇಬೇಕು. ಏನಪ್ಪಾ ಅಂದರೆ ಈಗ ನಾನು 13ನೇ ತಾರೀಕು ಒಳಗಡೆನೆ ಇದಿಷ್ಟು ನಾನು ವರ್ಕು, ಹಾಗೆ ಸ್ಟಿಚ್ಚು, ಪ್ಲಸ್ ಸ್ಯಾರಿ ಪೀಕೋ ಫಾಲು, ಹಾಗೆ ಸ್ಯಾರಿ ಕುಚ್ಚು ಇದಿಷ್ಟು ಮಾಡಿ ನಾನು 13 ಒಳಗೆ ರೆಡಿ ಮಾಡಿ ಕೊಡ್ಬೇಕು ಅವರಿಗೆ. ದಿನಕ್ಕೆ ಒಂದು ವರ್ಕ್ ಅಂದ್ರೂ ಈಗ 2 ಪ್ಯಾಟ್ರನ್ ಬ್ಲೌಸ್ ಹೇಳಿದ್ದಾರೆ, ಒಂದು ಪಿಂಕ್ ಹಾಗೆ ಒಂದು ವೈಟ್. ಇವೆರಡು ಅಷ್ಟೇ ನನಗೆ ಪ್ಯಾಟ್ರನ್. ಇನ್ನು 8 ಸ್ಯಾರಿ ಎಲ್ಲ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕು. ಹಾಗಾಗಿ ದಿನಕ್ಕೆ ಒಂದು ಅಂದ್ರೂ, ಇವತ್ತು ಆಲ್ರೆಡಿ 2 ಆಯ್ತು, ನಾಳೆ 3ನೇ ತಾರೀಕು. ಅಲ್ಲಿಂದ ದಿನಕ್ಕೆ ಒಂದು ವರ್ಕ್ ಅಂದ್ರೂ ಅಲ್ಲಿಗೆ 8 ದಿನ ಆಗುತ್ತೆ. ಹಾಗಾಗಿ ನಾಳೆಯಿಂದ ನಾನು ಎನಿ ಕಾಸ್ಟ್ ಸ್ಟಾರ್ಟ್ ಮಾಡಲೇಬೇಕು ಅನ್ಕೊಂಡಿದ್ದೀನಿ. ನೋಡೋಣ ಅಂತ ಅನ್ನೋಕ್ಕಾಗಲ್ಲ, ಮಾಡಲೇಬೇಕು ಫ್ರೆಂಡ್ಸ್. ಇದು 4ನೇ ಮದುವೆ ಬ್ಲೌಸು. ಇನ್ನು ಒಂದು 5ನೇದು ನನ್ನ ಕ್ಲೋಸ್ ಫ್ರೆಂಡ್ಸ್, ಆಕಿ ಬೆಂಗಳೂರಲ್ಲಿ ಇರ್ತಾಳೆ. ಅವ್ರ ಚಿಕ್ಕಮ್ಮನ ಮಗಳದೇ ಮದುವೆ ಫಿಕ್ಸ್ ಆಗಿದೆ ಫ್ರೆಂಡ್ಸ್. ಆಕಿದು 4 ಸ್ಯಾರಿ, ಹಾಗೆ ಒಂದು ಲೆಹೆಂಗಾ, ಅವ್ರ ಮಕ್ಕಳದು 4 ಲಂಗ ಬ್ಲೌಸ್ ಕೊಟ್ಟಿದ್ದಾಳೆ. ಅದನ್ನ ನಾನು 4ನೇ ತಾರೀಕು ಕೊಡಬೇಕು. ಆಲ್ರೆಡಿ 4ರಲ್ಲಿ 3 ಬ್ಲೌಸ್ ವರ್ಕ್ ಮಾಡಿದ್ದೀನಿ, ಸ್ಟಿಚ್ ಮಾಡಿದ್ದೀನಿ. ಹಾಗೆ ಲೆಹೆಂಗಾನು ಸ್ಟಿಚ್ ಮಾಡಿದ್ದೀನಿ. ಇನ್ನು ಲಂಗ ಬ್ಲೌಸ್ ಒಂದೇ ಪೆಂಡಿಂಗ್ ಇದೆ. ಅದನ್ನು ಸ್ಟಿಚ್ ಆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಅದು ನಂದು 5ನೇ ಮದುವೆ ಬ್ಲೌಸು. ಅದೆಲ್ಲ ರೆಡಿ ಆದ್ಮೇಲೆ ನಿಮಗೆ ತೋರಿಸ್ತೀನಿ. ಇಷ್ಟು ನನಗೆ ಮದುವೆ ಬ್ಲೌಸ್ ಬಂದಿರೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಯಾರಿ ಹೇಗಿದ್ದಾವೆ ಅಂತೇಳಿ ಕಮೆಂಟ್ ಮಾಡಿ. ಸ್ಯಾರಿ ಕ್ವಾಲಿಟಿನೂ ಚೆನ್ನಾಗಿದ್ದಾವೆ, ಹಾಗೆ ಎಲ್ಲ ಕಲರೂ ಡಾರ್ಕು ಹೈಲೈಟ್ ಆಗಿದೆ. ಹಾಗೆ ಬ್ಲೌಸು ಎಲ್ಲ ಸ್ಯಾರಿದು ಪ್ಲೇನ್ ಆಗೇ ಕೊಟ್ಟಿದ್ದಾರೆ. ಹಾಗಾಗಿ ವರ್ಕ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಈ ಸ್ಯಾರಿ ಎಲ್ಲ ನೀವು ನೋಡಿದ್ದೀರಿ. ಸ್ಯಾರಿ ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರೋ ಅವರಿಗೆಲ್ಲ ನನ್ನ ಧನ್ಯವಾದಗಳು ತಿಳಿಸ್ತಿದ್ದೀನಿ. ಹಾಗೆ ಯಾರು ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಹೇಗಿದೆ, ಹಾಗೆ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಹಾಗೆ ಒಂದು ಲೈಕ್ ಕೊಡಿ. ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಸಿಸ್ಟರ್ ನನಗೆ ಕಮೆಂಟ್ ಮಾಡಿದರು, ನೀವು ವರ್ಕಿಗೆಲ್ಲ ಯಾವ ಥರ ರೇಟ್ ಫಿಕ್ಸ್ ಮಾಡ್ತೀರಿ ಅಂತೇಳಿ. ನಾನು ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ನೋಡಿದರೆ ನಿಮಗೆ ಆಲ್ಮೋಸ್ಟ್ ಆಲ್ ಗೊತ್ತಾಗುತ್ತೆ. ಡಿಸೈನಿಗೆ ನಾವು ಹೇಗೆ ರೇಟು ಫಿಕ್ಸ್ ಮಾಡಬೇಕು ಅಂತಂದರೆ, ಡಿಸೈನು ಫಸ್ಟ್ ಟೈಮ್ ಹಾಕಿದರೆ ಅದು ಗೊತ್ತಿರಲ್ಲ ಫ್ರೆಂಡ್ಸ್ ಎಷ್ಟು ತಾಸು ತೊಗೊಳುತ್ತೆ ಅಂತೇಳಿ. ಅದನ್ನು ಫಸ್ಟ್ ಟೈಮ್ ಹಾಕಿಬಿಟ್ಟು ಅದನ್ನು ನೋಡಬೇಕು ಎಷ್ಟು ತಾಸು ತೊಗೊಳುತ್ತೆ ಅಂತೇಳಿ. ನಾವು ಒಂದು ತಾಸಿಗೆ 100 ರೂಪೀಸ್ ಅನ್ನೋ ಥರ ನಾವು ರೇಟು ಫಿಕ್ಸ್ ಮಾಡಬೇಕು. ಹಾಗಾಗಿ ಏನಿಲ್ಲಪ್ಪ ಅಂದರೆ ಸಿಂಪಲ್ ಡಿಸೈನು ನಮಗೆ 4-5 ತಾಸು ತೊಗೊಳುತ್ತೆ. ಈಗ ಹೆವಿ ಡಿಸೈನ್ ಅಪ್ಪ ಅಂತಂದರೆ 1-1.5 ದಿನ ಅಂತೂ ತೊಗೊಳುತ್ತೆ. ಹಾಗಾಗಿ ನಾವು ಟೈಮಿಂಗ್ ಮೇಲೆ ರೇಟು ಫಿಕ್ಸ್ ಮಾಡಬೇಕು. ನಾನು ಅದೇ ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಹಾಗಾಗಿ ನಾನು ಈ ಮಾಹಿತಿ ಕೊಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಕಮೆಂಟು ಬಂದಿತ್ತು, ಏನಪ್ಪ ಅಂದರೆ ನಾವು ಹಗರಿಬೊಮ್ಮನಹಳ್ಳಿಯಲ್ಲಿ ಇರೋದು ಮೇಡಮ್, ನಾವು ಮಷಿನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಎಲ್ಲರೂ ಇದ್ರದ್ದು ಟ್ರೆಂಡಿಂಗ್ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಏನು ಮಾಡೋದು, ಅದ್ರ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳಿದ್ರು. ನೋಡಿ, ನಾನು ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೆ. ನೀವು ಟೈಲರಿಂಗ್ ಆಗಿದ್ದರೆ ಬೆನಿಫಿಟ್ ಅಂತೂ ಇದ್ದೇ ಇರುತ್ತೆ. ಈಗ ಸ್ಟಿಚ್ಚಿಂಗು ಪ್ಲಸ್ ವರ್ಕ್ ಹಾಕಿ ಸ್ಟಿಚ್ ಮಾಡಿದ್ರೆ ಅದರಲ್ಲಂತೂ ಲಾಸ್ ಇಲ್ಲ, ಲಾಭ ಅಂದರೆ ಬೆನಿಫಿಟ್ಟು ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಟೈಲರಿಂಗು ನಾನು ಆಲ್ಮೋಸ್ಟ್ ಆಲ್ ವರ್ಕ್ ಮಾಡ್ತಿದ್ದೀನಿ. ಅಂದರೆ ಸ್ಟಿಚ್ ಮಾಡ್ತಿದ್ದೀನಿ. ಸ್ಟಿಚ್ ಮಾಡ್ತಾ ನನಗೆ ಕಸ್ಟಮರ್ ವರ್ಕ್ ಕೇಳ್ತಿದ್ದಾರೆ ಅನ್ನೋರು ಧಾರಾಳವಾಗಿ ಮಷಿನ್ ತೊಗೊಂಡು ನೀವು ಅರ್ನ್ ಮಾಡ್ಬೋದು. ಈಗ ಸುಮ್ಮನೆ ಅವ್ರದ್ದು ಇವ್ರದ್ದು ಎಲ್ಲ ನೀವು ತಲೆಗೆ ಹಾಕ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮಗೆ ವರ್ಕ್ ಕೇಳ್ತಿದ್ದಾರಪ್ಪ ಅಂತ ಅಂದಾಗ
ತೊಗೊಳ್ಳಿ, ನೀವು ಮಾಡಿ ಟ್ರೈ ಮಾಡಬೇಕಷ್ಟೇ. ಯಾವುದೇ ಏನೇ ಆಗಿರಲಿ ಫಸ್ಟ್ ಟೈಮ್ ನಾವು ಇವಾಗ ತೊಗೊಂಡು ಇಟ್ಟಿವಿ ಅಂದಾಗ ಅವಾಗೆ ಬಂದು ವರ್ಕು ಹಾಕೋಕ್ಕಾಗಲ್ಲ. ಸ್ವಲ್ಪ ದಿನ ಅದು ಬೇಕಾಗುತ್ತೆ. ನಾವು ಅದರಲ್ಲಿ ಸ್ವಲ್ಪ ಇಂಪ್ರೂವ್ ಆಗಬೇಕಪ್ಪ ಅಂದರೆ ಸ್ವಲ್ಪ ದಿನ ಕಳೆಯುತ್ತೆ. ಹಾಗಾಗಿ ಹಳ್ಳಿಯಲ್ಲೇ ಇರಲಿ ಸಿಟಿಯಲ್ಲೇ ಇರಲಿ ಎಲ್ಲರೂ ಅವ್ರಿಗೂ ಅಂದರೆ ಕಾಸ್ಟ್ಲಿ ಸ್ಯಾರಿಗೆ ನಾವು ವರ್ಕ್ ಮಾಡಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಅನ್ನೋ ಆಸೆ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಇದ್ರದ್ದು ಟ್ರೆಂಡ್ ಕಮ್ಮಿ ಆಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ. ನೀವೇ ನೋಡ್ತಿದ್ದೀರಿ, ನಾನು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಟ್ರೆಂಡ್ ಕಮ್ಮಿ ಆದರೆ ಮದುವೆ ಸೀಸನ್ ಈಗ ಈ ಮಂತು ನಾನು ಬೆಳಿಗ್ಗೆನೇ ಬಂದು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಎಷ್ಟು ಬ್ಯುಸಿ ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಆಲ್ಮೋಸ್ಟ್ ಆಲ್ ನಾನು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಮಾಡಿ ಸುಮ್ಮನೆ ಅವ್ರದ್ದು ಇವ್ರದ್ದು ನೀವು ತಲೆಗೆ ಹಚ್ಕೊಳಕ್ಕೆ ಹೋಗಬೇಡಿ. ಅಂದರೆ ನಮಗೆ ಫಸ್ಟು ಅದ್ರ ಬಗ್ಗೆ ಕಾನ್ಫಿಡೆಂಟು, ನಮಗೆ ಧೈರ್ಯ ಇರಬೇಕು. ಆಯ್ತಪ್ಪ ನಾನು ತೊಗೊತೀನಿ, ತೊಗೊಂಡು ಅದರಲ್ಲಿ ವರ್ಕ್ ನಾನು ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ನಮಗೆ ಫಸ್ಟು ಕಾನ್ಫಿಡೆಂಟ್ ಇತ್ತಪ್ಪ ಅಂದರೆ ಆಲ್ಮೋಸ್ಟ್ ಆಲ್ ನಾವು ಚೆನ್ನಾಗೇ ಮಾಡ್ಕೊಂಡು ಹೋಗ್ಬೋದು. ಸಾರಿ, ಕಸ್ಟಮರ್ ಬಂದುಬಿಟ್ರು, ಹಾಗಾಗಿ ನಾನು ವಿಡಿಯೋ ಸ್ಕಿಪ್ ಮಾಡಿದೆ. ಈಗ ಅದೇ ಮಷಿನ್ನು ತೊಗೋಬೋದಾ ಅಂತ ಕೇಳಿದ್ರು. ಆರಾಮ್ಸೆ ತೊಗೊಳ್ಳಿ. ಈಗ ಇಲ್ಲಿ ಇದಂದರೆ ನಾವಿರೋದು ಹೊಸಪೇಟೆ ಸಿಟಿಯಲ್ಲಿ. ನನಗೆ ಈಗ ಸೊಂಡೂರಿಂದ ಬರ್ತಾರೆ, ಹಾಗೆ ಹಗರಿಬೊಮ್ಮನಹಳ್ಳಿಯಿಂದನೂ ಬರ್ತಾರೆ, ಮರಮನಹಳ್ಳಿಯಿಂದನೂ ಬರ್ತಾರೆ, ಸುತ್ತಮುತ್ತ ಹಳ್ಳಿ ಕಡೆಯಿಂದನೂ ಬಂದು ನನಗೆ ವರ್ಕ್ ಹಾಕಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈಗ ಟ್ರೆಂಡ್ ಕಮ್ಮಿ ಇತ್ತಪ್ಪ ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಬಂದು ಹಾಕೋ ನೆಸೆಸಿಟಿ ಇರಲ್ಲ. ಹಾಗಾಗಿ ಮಾಡಿ, ಸ್ವಲ್ಪ ಧೈರ್ಯ ಮಾಡಿ ತೊಗೊಳ್ಳಿ ಆರಾಮ್ಸೆ. ನಾನು ಅದನ್ನು ಮಾಡ್ತೀನಿ ಅನ್ನೋದು ಕಾನ್ಫಿಡೆಂಟ್ ನಿಮಗಿರಬೇಕು ಫಸ್ಟು. ಇಲ್ಲಪ್ಪ ನಾವು ಸುಮ್ಮನೆ ತೊಗೊಂಡ್ವಿ ಮನೇಲಿ ಮೂಲೆಯಲ್ಲಿ ಇಟ್ವಿ ಅಂತಂದರೆ ಅದಕ್ಕೇನೂ ಲಾಭ ಇರಲ್ಲ, ಸುಮ್ಮನೆ ವೇಸ್ಟು. ಹಾಗಾಗಿ ನೋಡಿ, ಸ್ವಲ್ಪ ದಿನ ಒಂದು ಸ್ವಲ್ಪ ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ನಾನು ಅರ್ನ್ ಮಾಡ್ತೀನಿ. ಈಗ ನೀವು ಕ್ಯಾಶ್ ಕೊಟ್ಟೆ ತೊಗೊಳ್ಳಿ, ಇಲ್ಲ EMI ತೊಗೊಳ್ಳಿ. EMIಯಿಂದ ತೊಗೊಂಡ್ರಪ್ಪ ಅಂದರೆ ಅದಕ್ಕೆ ತಕ್ಕಂತೆ ನಾವು ಮಾಡಲೇಬೇಕು. ಅಮೌಂಟ್ ಕಟ್ಟಲಿಕ್ಕಾದರೂ ನಾವು ವರ್ಕ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ನೋಡಿ, ತೊಗೊಂಡು ಸ್ವಲ್ಪ ದಿನ ಆದಮೇಲೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬಂದು ವರ್ಕ್ ಹಾಕ್ಸ್ಕೊತಾರೆ. ಸ್ವಲ್ಪ ಧೈರ್ಯ ಮಾಡಿ ತೊಗೊಂಡು ನೀವು ಅರ್ನ್ ಮಾಡ್ಬೋದು. ಹಾಗೆ ಈಗ ಮಗ್ಗಮ್ ವರ್ಕೂ ಸ್ವಲ್ಪ ಹಿಂಜರಿತಿದ್ದಾರೆ ಹಾಕ್ಸ್ಕೊಳ್ಳೋಕ್ಕೆ. ಏನಕ್ಕಪ್ಪ ಅಂದರೆ ಅವು ಸ್ವಲ್ಪ ಅಂದರೆ ಅವತ್ತಿಂದು ದಿನದ ಮಟ್ಟಿಗೆ ಚೆನ್ನಾಗಿರುತ್ತೆ. ಒಂದು ಟೈಮ್ ನಾವು ವಾಶ್ ಮಾಡಿದ್ವಪ್ಪ, ಇಲ್ಲ ವಾಶ್ ಮಾಡ್ದೇ ತುಂಬ ಕೇರ್ಫುಲ್ಲಾಗಿ ನಾವು ಹಾಗೇ ಇಟ್ವಪ್ಪ ಅಂದ್ರೂ ಬ್ಲಾಕ್ ಆಗುತ್ತೆ. ಈಗ ವಾಶ್ ಮಾಡಿದ್ರೆ ಶೈನಿಂಗ್ ಹೋಗುತ್ತೆ. ಈ ಥರ ನಾವು ಮಗ್ಗಮ್ ವರ್ಕದು ಇರೋದ್ರಿಂದ ಕೆಲವೊಂದು ಜನ ನಮಗೆ ಮಗ್ಗಮ್ ವರ್ಕ್ ಬೇಡ, ನಮಗೆ ಥ್ರೆಡ್ ವರ್ಕೇ ಇರಲಿ, ಅದರಲ್ಲಿ ಸ್ವಲ್ಪ ಲೈಫ್ ಇರುತ್ತೆ, ಅಂದರೆ ಒಂದು ಆಲ್ಮೋಸ್ಟ್ ಆಲ್ ಸ್ವಲ್ಪ ವಾಶ್ ಮಾಡಿ ನಾವು ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಥಿಂಕ್ ಇರೋದ್ರಿಂದ ಈಗ ಮಗ್ಗಮ್ ವರ್ಕು ಸ್ವಲ್ಪ ಕಮ್ಮಿಯಾಗಿ ಈಗ ಥ್ರೆಡ್ ವರ್ಕ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ಚೆನ್ನಾಗಾಗುತ್ತೆ. ನೀವು ಆರಾಮ್ಸೆ ತೊಗೊಂಡು ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ಸ್ವಲ್ಪ ದಿನ ಯೋಚನೆ ಮಾಡಿ ತೊಗೊಂಡು ನೀವು ಮಾಡ್ಬೋದು. ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಇಲ್ಲಿವರೆಗೂ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರೋ ಅವರಿಗೆಲ್ಲ ನನ್ನ ಧನ್ಯವಾದಗಳು. ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಮಷಿನ್ ಬಗ್ಗೆ ನಿಮಗೇನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮೂಲಕ ನೀವು ತಿಳಿಸಿದರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.